ಚರ್ಚೆ ಮಾಡಿದ್ರೆ ಪೊನ್ನಣ್ಣ ಮಾತಾಡಲಿ. 115 ಜನ ಅಪೋಸಿಷನ್ ಪಾರ್ಟಿ ಆಯ್ತಮ್ಮ, ಇನ್ನು ಚರ್ಚೆ ಮಾಡೋದ್ರ ಬಗ್ಗೆ 121ರಲ್ಲಿ 115 ಜನ ಅಪೋಸಿಷನ್ ಪಾರ್ಟಿ. ಬಿಜೆಪಿ ಗವರ್ಮೆಂಟ್ ಬಂದ ಮೇಲೆ ಅಪೋಸಿಷನ್ ಪಾರ್ಟಿಗಳ ಮೇಲೆ ಹಾಕುವ ಕೇಸು 400% ಜಾಸ್ತಿ ಆಗಿದೆ. ಹಿಂದೆ ಯುಪಿಎ ಗವರ್ಮೆಂಟ್ ಇದ್ದಾಗ ಆವಾಗ ಆಪೋಸಿಷನ್ ಮೇಲೆ ರೂಲಿಂಗ್ ಪಾರ್ಟಿ ಮೇಲೆ ಆಲ್ಮೋಸ್ಟ್ ಈಕ್ವಲ್. ಈಗ ಸುಪ್ರೀಂ ಕೋರ್ಟ್ ಅದು ಸಪ್ರೇಟ್ ಚರ್ಚೆ ಮಾಡೋದಕ್ಕೆ ಸಂಬಂಧ, ಅದು ಸಪ್ರೇಟ್ ಚರ್ಚೆ ಮಾಡೋ ಪೊನ್ನಣ್ಣ ಮಾತಾಡಿ ಮಾತಾಡಿ. ನೀವ್ ಯಾಕೆ ಪರಸ್ಪರ ಮಾತಾಡ್ತೀನಿ ಇವ್ರೆ? ಅಲ್ಲ ಅಶ್ವಥ್, ನೀವ್ ಯಾಕೆ ಆ ಕಡೆ ಕಡೆ ಮಾತಾಡಿ? ಪ್ರಿಯಾಂಕಾ ಅವ್ರೆ, ನೀವ್ ಯಾಕೆ ಆ ಕಡೆ ಕಡೆ ಮಾತಾಡಿ? ಪೊನ್ನಣ್ಣ ಮಾತಾಡಿ ಮುಗಿಸಿ. ಇಲ್ಲಿ ಸಮೇತ ಮಾತಾಡ್ತಾ ಇದ್ದಾರೆ. ಮಾತಾಡಿ. ಜಡ್ಜ್ಮೆಂಟ್ ಕೊಟ್ಟಿದ್ರೆ ಆಯ್ತು, ಇವ್ರೇನಾರು ಹೇಳಿದಾಗೆ ಜಡ್ಜ್ಮೆಂಟ್ ಕೊಟ್ಟಿದ್ರೆ ಕೋರ್ಟ್ ಮಾಡ್ಲಿ. ಆಯ್ತು, ಈಗ ನೀವು ಮಾತಾಡಿ. ನಾನು ಅಧ್ಯಕ್ಷರೇ, 121 ಕೊನೆ ಸಿಕ್ಕಿದಂತ ಲೆಕ್ಕ 200 ಮಂದಿ ಬೇರೆ ಬೇರೆ ಈಗ 121 ರಾಜಕೀಯ ನಾಯಕರ ಮೇಲೆ ದಾಖಲಾಗಿರುವಂತಹ ಪ್ರಕರಣದಲ್ಲಿ ನಮ್ಮನ್ನು ಬಿಡೋದಿಲ್ಲ. ಹೇಳಿ, ನಾವು ಸುಮ್ಮನೆ ಕೂರ್ಬೇಕು ಅಂತ. ಮೊನ್ನೆ ಅಪೋಸಿಷನ್ ಲೀಡರ್ ಮಾತಾಡಿದ್ರು, ಯಾರಾದ್ರೂ ಮಧ್ಯದಲ್ಲಿ ಒಂದು ಮಾತು ಮಾತಾಡಿದ್ವಾ? ನಾವು ಸುಮ್ಮನೆ ಕೂತ್ರು ನೀವು ನಮ್ಮನ್ನೇ ಎಬ್ಬರಿಸ್ತೀರಿ. ಮಾತಾಡ್ಲಿಗ ಮಾನ್ಯ ಅಧ್ಯಕ್ಷರೇ, 121 ರಾಜಕೀಯ ನಾಯಕರ ಮೇಲೆ ದಾಖಲಾಗಿರುವಂತಹ ಇಡಿ ಪ್ರಕರಣಗಳು ಕೊನೆಯ ಲೆಕ್ಕ ಹೇಳ್ತಾ ಇರೋದು ನನಗೆ ತಿಳಿದಂಗೆ 121ರಲ್ಲಿ 115 ವಿರೋಧ ಪಕ್ಷದ ನಾಯಕರ ಮೇಲೆ ದಾಖಲೆ ಮಾಡಿದ್ದಾರೆ. ಈ ಅಂಕಿಅಂಶಗಳಿಂದ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಾನೇನು ಇಡಿನವರು ತನಿಖೆ ಮಾಡಬಾರ್ದು, ಅವ್ರಿಗೆ ಅಧಿಕಾರ ಇಲ್ಲ ಅಂತ ಮಾನ್ಯ ಅಶೋಕ್ ಅವರು ಹೇಳಿದ್ರು, ಕಾನೂನಾತ್ಮಕವಾಗಿ ಮಾತಾಡಬೇಕು ನೀವು ಅಂತ, ಅದನ್ನೇ ಮಾತಾಡ್ತಾ ಇದ್ದೀನಿ. ಆದರೆ ಯಾವುದೇ ಒಂದು ಸಂಸ್ಥೆಯನ್ನು ದುರ್ಬಳಕೆ ಆದಾಗ ಅದನ್ನ ಎತ್ತಿ ಜನರಿಗೆ ತೋರಿಸುವಂಥದ್ದು ನಮ್ಮೆಲ್ಲರ ಕೂಡ ಕರ್ತವ್ಯ. ಇವತ್ತು ನಮ್ಗೆ ಆಗ್ತದೆ, ನಾಳೆ ಅವ್ರಿಗೆ ಆಗ್ಬೋದು. ಈಗ ಅದರಿಂದ ಇದನ್ನ ಸರಿಪಡಿಸಬೇಕು. ವಾಲ್ಮೀಕಿ ನಿಗಮದ ತನಿಖೆ ಆಗ್ಬೇಕಾಗಿದೆಯಾ ಬೇಡವಾಗಿದೆಯಾ? ಅದು ಅವ್ರು ಮಾತಾಡ ಫುಲ್ ಕೇಳಿ. ಈಗ ಮಹರ್ಷಿ ವಾಲ್ಮೀಕಿ ನಿಗಮದ್ದು ಇಡಿ ಅವರು ತನಿಖೆ ಮಾಡಬಾರ್ದ? ಅಷ್ಟು ಹೇಳಿ ಅಷ್ಟೇ. ಈಗೇನಾರು ಅವ್ರು ಮಾಡಬಾರ್ದು ಅಂತ ಹೇಳ್ತಿದಾರ? ಕೂತ್ಕೊಳ್ಳಿ. ನೀವು ನನ್ನ ನಾನೇನು ಹೇಳ್ಬೇಕು? ಮಾತು ಕೇಳುವ. ಈಗ ತನಿಖೆ ಮಾಡಬೇಕಾ ಬೇಡವಾ? ಮಾತು ಕೂತ್ಕೊಳ್ಳುವ. ಈಗ ನೀವು ಬೇಕು ಅಲ್ಲ ಬೇಡದ ನೋಡೋ ಮಾತಾಡ್ತಾ ನೀವೆಲ್ಲ ನಡೆಯುತ್ತಿಲ್ಲ. ಕೂತ್ಕೊಳ್ಳಿ, ಮಾತಾಡಿ. ಮಾತಾಡ್ಲಿಕ್ಕೆ ಬಿಡಿ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ? ನಾಗೇಂದ್ರನ್ ಪರವಾಗಿ, ಬಸವರಾಜ ಪರವಾಗಿ, ಪೊನ್ನಣ್ಣ ಮಾತಾಡ್ಲಿಕ್ಕೆ ಆಯ್ತು. ನಾನು ನಿಲ್ಲಿಸ್ತೇನೆ. ನೀವು ಫಸ್ಟ್ ಕರೆಕ್ಟ್ ಆಗಿ, ನೀವು ಫಸ್ಟ್ ಕರೆಕ್ಟ್ ಮಾಡ್ಕೊಂಡು ಆಯ್ತು. ಮಾತಾಡ್ಲಿಕ್ಕೆ ಅವಕಾಶ ಮಾತಾಡ್ಲಿಕ್ಕೆ ಈ ವಿಚಾರದಲ್ಲಿ ಮಾತಾಡ್ಲಿ. ಆಯ್ತು, ನೀವೆಲ್ಲೆಲ್ಲ ಹೋಗಿ ಅಲ್ಲಿ ಬಂದು ಕೂತ್ಕೊಂಡಿದ್ದೀರಿ. ಈಗ ಕೂತ್ಕೊಳ್ಳಿ. ಆಯ್ತು, ಈಗ ಕೂತ್ಕೊಳ್ಳಿ. ಮಾತಾಡ್ತೀರಿ. ಒಂದೇ ಒಂದು ಮಾತು, ವಾಲ್ಮೀಕಿ ನಿಗಮ ಜೊತೆ ಇನ್ನ ನಿಗಮದಲ್ಲಿ ಆಗಿದೆಯಲ್ಲ, ಅದನ್ನು ಇಡಿ ತನಿಖೆ ವಿಚಾರವನ್ನು ಮಾತಾಡ್ತಿದ್ದಾರೆ. ಅಂಕಿ ಅಂಶ ಸಮೇತ ಮಾತಾಡ್ತಿದ್ದಾರೆ. ದಯಮಾಡಿ ಅವ್ರು ಮಾತಾಡೋದು ಮುಗಿದ ಮೇಲೆ ಬೇರೆ ಎಲ್ಲ ಮಾತಾಡಲಿ ವಿರೋಧ ಪಕ್ಷದವರು. ಮಾತಾಡಿ. ಇವತ್ತು ನಾನು ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಸಿಬಿಐನವರು ಯಾರು ಮಾತಾಡಕ್ ವಿರೋಧ ಇಲ್ಲ. ಮಾಡಿದಂತ ಪ್ರಕರಣದಲ್ಲಿ ಬೇರೆ ಸೀನಿಯರ್ ಒಂದು ಮೆಚೂರಿಟಿ ವರ್ತನೆ ಮಾಡಿ ಸಣ್ಣ ಮಕ್ಕಳಾಗಿ ಅವನಾಗೆ ಮಾಡಿದ ಇವನಿಗೆ